ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ 30ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಅತಿ ಹೆಚ್ಚು 1000ಕ್ಕೂ ಹೆಚ್ಚು ಜನ ಆಲ್ಮೋಸ್ಟ್ ಆಲ್ ಅಲ್ಲಿ ಇರ್ತಾರೆ ಪ್ರವಾಸಿ ಜಾಗದಲ್ಲಿ ಅಂತ ಹೇಳ್ತಾ ಇದ್ರು ಅಲ್ಲಿ ಡ್ರೈವರು. ಸೊ ಈಗ ಫೈರಿಂಗ್ ಮಾಡಿದಾಗ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಅನ್ನುವಂಥ ಅಂದಾಜು ಸಿಗೋ ಕೂಡ ಕಷ್ಟ ಆಗುತ್ತೆ. ಇದ್ದವ್ರನ್ನೆಲ್ಲ ಆಸ್ಪತ್ರೆಗೆ ಕಳಿಸಿದ್ದಾರೆ. ಅದರಲ್ಲಿ ಡೆತ್ ಎಷ್ಟಾಗಿದೆ, ಎಷ್ಟು ಜನ ಬದುಕುಳಿದಿದ್ದಾರೆ, ನೋ ಐಡಿಯಾ. ಕನ್ನಡದವರು ಕೂಡ ಇದ್ದಾರೆ, ಪ್ರವಾಸಕ್ಕೆ ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು. ಕಾರಣ ಎಕ್ಸಾಮ್ಸನ್ನು ಮುಗಿಸ್ಕೊಂಡು SLC ಎಕ್ಸಾಮ್ಸನ್ನು ಮುಗಿಸ್ಕೊಂಡಿರುವಂಥ ಮಕ್ಕಳನ್ನು ಕರ್ಕೊಂಡು ಫ್ಯಾಮಿಲಿ ಹೋಗಿದ್ದಾರೆ. PUCಯನ್ನು ಮುಗಿಸ್ಕೊಂಡು ಮಕ್ಕಳನ್ನು ಕರ್ಕೊಂಡು ಫ್ಯಾಮಿಲಿ ಹೋಗಿದ್ದಾರೆ. ಮಂಜುನಾಥ್ ಅವರು ಕೂಡ ಅಷ್ಟೇ, ಅವರ ಮಗ PUCಯನ್ನು ಮುಗಿಸ್ಕೊಂಡಿದ್ದಾರೆ. ಮೊನ್ನೆಯಷ್ಟೇ ರಿಸಲ್ಟ್ಸ್ ಎಲ್ಲ ಬಂದಿದೆ. ತದನಂತರ ಈಗ ಒಂದು ವಾರ ಹೋಗಿ ಬರೋಣ ಅಂತ ಏಪ್ರಿಲ್ 19ಕ್ಕೆ ಅವರು ಪ್ರವಾಸಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಇನ್ನೇನು 24ನೇ ತಾರೀಕಿಗೆ ಅವರು ವಾಪಸ್ ಬರಬೇಕಾಗಿತ್ತು. ಬಟ್ ಈಗ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ರೀತಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ 1-2 ಡೆತ್ ಆದಾಗಲೇ ಒಂದಿಷ್ಟು ಸಮಾಧಾನ ಪಡ್ಕೊಳ್ತಾ ಇದ್ವಿ ನಾನು ಆಗ್ಲೇ, ಅಟ್ಲೀಸ್ಟ್ 1-2ಕ್ಕೆ ಅದು ನಿಂತಿದೆ ಅಂತ ಹೇಳಿ. ಬಟ್ ಈಗ ನಂಬರ್ಸ್ಗಳನ್ನ ಕೇಳ್ತಾ ಇದ್ರೆ ಗಾಬರಿ ಆಗ್ತಾ ಇದೆ. ಅಲ್ಲಿ ಡ್ರೈವರ್ ಮಾತನಾಡ್ತಾ ಇದ್ರು 1000ಕ್ಕೂ ಹೆಚ್ಚು ಜನ ಅಲ್ಲಿ ಪ್ರವಾಸಿಗರು ಬರ್ತಾರೆ ಸರ್ ಅಂತ ಹೇಳಿ. ಅಷ್ಟರ ಜನರ ಮೇಲೆ ಫೈರಿಂಗ್ ಮಾಡಿದಾಗ ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಾ ಅಂತ. ಹೌದು ಅರುಣ್, ನೋಡಿ, ಆರಂಭದಲ್ಲಿ ಸಂಖ್ಯೆಗಳು ಬರಬೇಕಾದಂಥ ಸಂದರ್ಭದಲ್ಲಿ ಕಡಿಮೆ ಇತ್ತು, 1, ಆಮೇಲೆ 2 ಆಯಿತು, ಆಮೇಲೆ 5 ಆಯಿತು, ಏಕಾಏಕಿ ಅದು 25ಕ್ಕೆ ಏರಿಕೆ ಆಗಿತ್ತು, 27 ಆಯಿತು, ಈಗ 30 ಅಂತ ಹೇಳಲಾಗ್ತಾ ಇರುವಂಥದ್ದು. ಸಹಜವಾಗಿ ಟೂರಿಸ್ಟ್ ಪಾಯಿಂಟ್ಗಳಂತ ಬಂದಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಸೇರ್ತಾರೆ, ಏನು ಆ ಪ್ರವಾಸದ ಮಜವನ್ನು ತೆಗೆದುಕೊಳ್ತಾ ಇರ್ತಾರೆ, ಮತ್ತೆ ವಾಪಸ್ ಬರ್ತಾ ಇರ್ತಾರೆ, ಹೋಗೋರು ಇರ್ತಾರೆ, ಬರೋರು ಇರ್ತಾರೆ. ಹೀಗೆ ನಿರಂತರವಾದಂಥ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಏಕಾಏಕಿ ದಾಳಿಯಾದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳು ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಾದಂತಹ ಪರಿಣಾಮ ಇಲ್ಲೂ ಕೂಡ ಬೀರಿರುವಂತಹ ಸಾಧ್ಯತೆಗಳಿದಾವೆ. ಸೊ ಆರಂಭದಲ್ಲಿ ಸಂಖ್ಯೆಗಳೇನು ಕಡಿಮೆ ಬಂದಿತ್ತು, ಈಗ ಅದು ನಿಧಾನಕ್ಕೆ ಏರಿಕೆ ಆಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಈಗ ಸರಿಸುಮಾರು 30 ಮಂದಿ ಸಾವನ್ನಪ್ಪಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಸ್ಥಳೀಯ ಮಾಧ್ಯಮಗಳಿಂದ ಕೂಡ ಗೊತ್ತಾಗ್ತಾ ಇರುವಂತದ್ದು. ಆದರೆ ಇನ್ನೂ ಕೂಡ ಸರ್ಕಾರ ಎಲ್ಲೂ ಕೂಡ ಅಧಿಕೃತವಾಗಿ ಕನ್ಫರ್ಮ್ ಅನ್ನ ಮಾಡಿಲ್ಲ. ಜಮ್ಮು ಕಾಶ್ಮೀರ ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಅಧಿಕಾರಿಗಳು, ಪೊಲೀಸ್ ಅಥವಾ ಈ ರೀತಿಯಾದಂತಹ ಅಧಿಕೃತ ಮೂಲಗಳಿಂದ ಇನ್ನೂ ಕೂಡ ಮಾಹಿತಿ ಕನ್ಫರ್ಮ್ ಆಗಬೇಕಾಗಿರುವಂತದ್ದು. ಈಗ ಸ್ಥಳೀಯರಿಂದ ಸಿಗ್ತಾ ಇರುವಂತದ್ದು ಹೆಚ್ಚು ಕಡಿಮೆ 30 ಜನರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿಗಳು ಕೂಡ ಬರ್ತಾ ಇರುವಂತದ್ದು. ಈಗ ಮುಖ್ಯವಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅವ್ರ ಜೊತೆಗೆ ಬಂದಂತ ಸ್ನೇಹಿತರು ಅಥವಾ ಕುಟುಂಬಸ್ಥರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವ್ರು ಯಾವ ರಾಜ್ಯದವರು ಮತ್ತೆ ಎಲ್ಲಿಂದ ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು, ಐಡೆಂಟಿಟಿಯನ್ನು ಕಲೆಕ್ಟ್ ಮಾಡಿ ಒಂದು ಲೀಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಷ್ಟು ಜನ ನಿರ್ದಿಷ್ಟವಾಗಿ ಸಾವನ್ನಪ್ಪಿದ್ದಾರೆ ಮತ್ತೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಯನ್ನ ಪೊಲೀಸ್ ಇಲಾಖೆಯಿಂದ ಅಥವಾ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಬಹುಶಃ 30ಕ್ಕಿಂತ ಹೆಚ್ಚು ಸಾವು ನೋವುಗಳು ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಅರುಣ್.